ಮೇಷರಾಶಿಯವರೇ, ಮೇ 2026ರ ನಿರ್ಣಾಯಕ ಕ್ಷಣಗಳು ಈಗ ಶುರುವಾಗಿವೆ. ಈ ತಿಂಗಳ ಅವಧಿಯಲ್ಲಿ ನಿಮ್ಮ ಬಾಳಿನಲ್ಲಿ 7 ಅನಿರೀಕ್ಷಿತ ಘಟನೆಗಳು ಖಂಡಿತವಾಗಿಯೂ ನಡೆಯಲಿವೆ. ಏಕೆಂದರೆ ನಿಮ್ಮ ರಾಶಿಯ ಒಡೆಯನಾದ ಮಂಗಳನು ತನ್ನ ಸ್ವಂತ ಮನೆಯಾದ ಮೇಷರಾಶಿಗೆ ಆಗಮಿಸಿ ಒಂದು ದಿವ್ಯ ರಾಜಯೋಗವನ್ನು ನಿರ್ಮಿಸುತ್ತಿದ್ದಾನೆ. ನೀವು ನಿಮ್ಮ ಅತ್ಯಂತ ಕಾಲ್ಪನಿಕ ಕನಸಿನಲ್ಲಿಯೂ ಇಂತಹ ಸುಸಮಯವನ್ನು ಊಹಿಸಿರಲು ಸಾಧ್ಯವಿಲ್ಲ. ಈಗ ಆ ಪವಾಡ ಸಂಭವಿಸಲಿದೆ. ನಿಮ್ಮ 3 ಪ್ರಧಾನ ಆಸೆಗಳೂ ಕೂಡ ಈ ಸಮಯದಲ್ಲಿ ಈಡೇರಲಿವೆ. ಇದನ್ನು ಸಾಧಾರಣ ಸಂಗತಿಯೆಂದು ನಿರ್ಲಕ್ಷಿಸುವ ತಪ್ಪು ಮಾಡಬೇಡಿ. ಏಕೆಂದರೆ ಈ ಮೇ ತಿಂಗಳು ನಿಮ್ಮ ಜೀವನದ ದಶಕಗಳ ಕಷ್ಟ, ವೇದನೆ ಮತ್ತು ದಾರಿದ್ರ್ಯವನ್ನು ಅಳಿಸಿಹಾಕಲು ಬಂದಿದೆ. ಗೆಳೆಯರೇ, ಈ ಮಾಹಿತಿಯಲ್ಲಿರುವ ಪ್ರತಿಯೊಂದು ಅಂಶವೂ ನಿಮ್ಮ ಜಾತಕದ ಗ್ರಹಗತಿಗಳ ನಿಖರ ಸ್ಥಾನವನ್ನು ಆಧರಿಸಿದೆ. ಅಷ್ಟೇ ಅಲ್ಲದೆ ಈ ವರ್ಷದ ಆರಂಭದಿಂದಲೇ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳು ನಿಮಗೆ ಅನೇಕ ಏರಿಳಿತಗಳಿಂದ ಕೂಡಿದ್ದವು. ನಿಮ್ಮ ಅತ್ಯಂತ ಆಪ್ತರು ನಿಮಗೆ ವಿಶ್ವಾಸಘಾತಕತನ ತೋರಿದರು. ನೀವು ಯಾರ ಮೇಲೆ ಅತಿಯಾದ ಭರವಸೆ ಇಟ್ಟಿದ್ದಿರೋ ಆ ವ್ಯಕ್ತಿಯೇ ನಿಮ್ಮ ನಂಬಿಕೆಯನ್ನು ಗಾಜಿನಂತೆ ಚೂರುಚೂರು ಮಾಡಿದ್ದಾನೆ. ನೀವು ಅತ್ಯಂತ ಮೃದು ಸ್ವಭಾವದ ವ್ಯಕ್ತಿಯಾಗಿದ್ದ ಕಾರಣ ಅದನ್ನು ನಿಮ್ಮ ಸ್ವಂತ ಜನರು ಮತ್ತು ಹೊರಗಿನವರು ತಮ್ಮ ಲಾಭಕ್ಕಾಗಿ ಬಳಸಿಕೊಂಡರು. ಜನರು ನಿಮ್ಮ ನ್ಯಾಯಬದ್ಧ ಹಕ್ಕುಗಳನ್ನು ಕೂಡ ಕಿತ್ತುಕೊಂಡರು. ಮಿತ್ರರೇ, ನೀವು ಎಲ್ಲೆಲ್ಲಿ ಅತ್ಯಂತ ಕಠಿಣ ಶ್ರಮ ಹಾಕಿದ್ದಿರೋ ಅಲ್ಲೆಲ್ಲ ನೀವು ಪರಾಜಯವನ್ನು ಅನುಭವಿಸಬೇಕಾಯಿತು. ನಿಮ್ಮ ಶನಿದೇವನು ಅಂದರೆ ಕರ್ಮಫಲದಾತನು 8ನೇ ಮನೆಯಲ್ಲಿ ಸ್ಥಿತನಾಗಿರುವುದರಿಂದ ಶನಿಯ ಸಾಡೇಸತಿಯ ಪ್ರಥಮ ಘಟ್ಟವು ನಿಮ್ಮ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ಗೆಳೆಯರೇ, ನೀವು ಅತ್ಯಂತ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಬೆವರಿಸುವಷ್ಟು ಹರಸಾಹಸ ಪಡಬೇಕಾಗಿತ್ತು. ಆದರೆ ಈಗ ಕಾಲಚಕ್ರ ಬದಲಾಗುತ್ತಿದೆ. ಈ ಮೇ ತಿಂಗಳ ಅವಧಿಯಲ್ಲಿ ಶನಿ ಮಹಾತ್ಮನು ರೇವತಿ ನಕ್ಷತ್ರಕ್ಕೆ ಪಾದಾರ್ಪಣೆ ಮಾಡುತ್ತಾನೆ ಮತ್ತು ಈ ನಕ್ಷತ್ರದ ಬದಲಾವಣೆಯು ನಿಮಗೆ ಒಂದು ನವಜನ್ಮದಂತೆ ಗೋಚರಿಸಲಿದೆ. ಮಿತ್ರರೇ, ನ್ಯಾಯದ ಅಧಿಪತಿಯಾದ ಶನಿಯೇ ನೀವು ಈ ಹಿಂದೆ ಉಂಡ ಪ್ರತಿಯೊಂದು ಕಣ್ಣೀರಿನ ಹನಿ ಮತ್ತು ದುಃಖವನ್ನು ಈಗ ಲೆಕ್ಕ ಹಾಕುತ್ತಾನೆ. ಆದ್ದರಿಂದ ಈ ಮೇ ತಿಂಗಳಿನಲ್ಲಿ ಯಾವೆಲ್ಲ ಸ್ಥಿತ್ಯಂತರಗಳು ಜರುಗಲಿವೆ ಎಂಬುದನ್ನು ನಾನು ವಿವರಿಸುತ್ತೇನೆ. ಗೆಳೆಯರೇ, ನೀವು ಪ್ರತಿಯೊಂದು ನಡೆಯನ್ನು ಅತ್ಯಂತ ಜಾಗರೂಕತೆಯಿಂದ ಇಡಬೇಕಾದ ಅನಿವಾರ್ಯತೆ ಇದೆ. ಏಕೆಂದರೆ ಮಿತ್ರರೇ, ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಮುಳ್ಳುಗಳನ್ನು ಹಾಸುವವರು ಇಂದು ಅಧಿಕವಾಗಿದ್ದಾರೆ. ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವವರಿಗೆ ಈ ಸಮಾಜದಲ್ಲಿ ಕೊರತೆಯೇ ಇಲ್ಲ. ಮತ್ತು ಈ ತಿಂಗಳಿನಲ್ಲಿ ನಿಮ್ಮ ವೈರಿಗಳ ಕುತಂತ್ರವೂ ಕೂಡ ಬಲವಾಗಿರಲಿದೆ. ಆದ್ದರಿಂದ ನೀವು ಅತ್ಯಂತ ವಿವೇಕದಿಂದ ಮತ್ತು ಚಿಂತನಶೀಲವಾಗಿ ಮುನ್ನಡೆಯುವುದು ಅಗತ್ಯವಾಗಿದೆ. ಏಕೆಂದರೆ ನಿಮ್ಮ ಬದುಕಿನಲ್ಲಿ ಸುಸಮಯಗಳು ಆರಂಭವಾದಾಗೆಲ್ಲ, ನೀವು ಅಭಿವೃದ್ಧಿ ಹೊಂದುತ್ತಿರುವಾಗ, ನೀವು ಸನ್ಮಾರ್ಗವನ್ನು ಆರಿಸಿಕೊಂಡಾಗ, ಗೆಳೆಯರೇ, ನಿಮ್ಮನ್ನು ಕಂಡು ಮತ್ಸರಪಡುವ ಜನರು ನಿಮ್ಮನ್ನು ಕೆಳಕ್ಕೆ ತಳ್ಳಲು ಹೊಂಚು ಹಾಕುತ್ತಾರೆ. ಆದರೆ ಈ ತಿಂಗಳು ಮಿತ್ರರೇ, ನಿಮ್ಮ ಸ್ವಂತ ಬುದ್ಧಿವಂತಿಕೆ, ಎಚ್ಚರಿಕೆ ಮತ್ತು ಸತತ ಜಾಗರೂಕತೆಯು ನೀವು ವರ್ಷಗಳಿಂದ ಯಾವುದಕ್ಕಾಗಿ ಹಂಬಲಿಸುತ್ತಿದ್ದಿರೋ ಅದನ್ನು ಕೈವಶ ಮಾಡಿಕೊಳ್ಳಲು ನಿಮಗೆ ನೆರವಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಸಾಹಸ ಪ್ರವೃತ್ತಿಯು ಈ ತಿಂಗಳು ಶಿಖರದಲ್ಲಿರುವುದರಿಂದ ನೀವು ಅದ್ಭುತವಾದ ಜಯವನ್ನು ಗಳಿಸುವಿರಿ. ನೀವು ಯಾವುದನ್ನೇ ಸಾಧಿಸಬೇಕೆಂದು ಸಂಕಲ್ಪ ಮಾಡಿದರೂ ಅದನ್ನು ಪೂರ್ಣಗೊಳಿಸುವಿರಿ. ನೀವು ಎಲ್ಲಿ ಹೆಜ್ಜೆ ಇಟ್ಟರೂ ಅಲ್ಲಿ ವಿಜಯಮಾಲೆ ಖಚಿತವಾಗಿದೆ. ಆದರೆ ಗೆಳೆಯರೇ, ಸದಾ ಎಚ್ಚರಿಕೆಯಿಂದ ಇರುವುದು ಅತ್ಯಂತ ಅವಶ್ಯಕ. ಈ ಮೇ ತಿಂಗಳ ಅವಧಿಯಲ್ಲಿ ನೀವು 5 ಪ್ರಮುಖ ಜಾಗ್ರತೆಗಳನ್ನು ವಹಿಸಬೇಕಾಗುತ್ತದೆ. ಈ 5 ಕಾರ್ಯಗಳನ್ನು ಅಪ್ಪಿತಪ್ಪಿದರೂ ಕೂಡ ಮಾಡಬಾರದು. ನೀವು ಒಂದು ವೇಳೆ ಹಾಗೆ ಮಾಡಿದರೆ ಮಿತ್ರರೇ, ನಿಮ್ಮ ರಾಶ್ಯಾಧಿಪತಿ ಮಂಗಳನು ಲಗ್ನಭಾವದಲ್ಲಿ ಕುಳಿತಿರುವುದು ನಿಮಗೆ ವ್ಯತಿರೇಕ ಪರಿಣಾಮ ಬೀರಬಹುದು. ಇದಲ್ಲದೆ ವ್ಯಯದ ಮನೆಯಲ್ಲಿ ಬಲಿಷ್ಠವಾಗಿ ಕುಳಿತಿರುವ ಶನಿದೇವನು ಗೆಳೆಯರೇ, ಸಾಡೇಸತಿಯ ಪ್ರಥಮ ಘಟ್ಟದಲ್ಲಿ ತುಂಬಾ ಕಷ್ಟಗಳನ್ನು ನೀಡಬಲ್ಲನು. ಆದ್ದರಿಂದ ಜಾಗೃತವಾಗಿರುವುದು ಅತಿ ಮುಖ್ಯ. ಹಾಗಾದರೆ ಈ ಬ್ರಹ್ಮಾಂಡದ ಗ್ರಹಗಳು ಮತ್ತು ನಕ್ಷತ್ರಗಳು ಏನು ಸೂಚಿಸುತ್ತಿವೆ? ನಿಮ್ಮ ವ್ಯಾಪಾರ ವಹಿವಾಟು ಹೇಗಿರಲಿದೆ? ನಿಮ್ಮ ವೃತ್ತಿ ಬದುಕು ಯಾವ ತಿರುವು ಪಡೆಯಲಿದೆ? ನಿಮ್ಮ ಪ್ರೇಮ ಜೀವನದ ಸ್ಥಿತಿ ಹೇಗಿರಲಿದೆ? ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವ ಬದಲಾವಣೆ ಬರಲಿದೆ? ಮಿತ್ರರೇ, ಈ ಮಾಹಿತಿಯಲ್ಲಿ ನಾನು ಸಕಲ ವಿವರಗಳನ್ನು ಹಂಚಿಕೊಳ್ಳುತ್ತೇನೆ. ಏನು ಮಾಡಬೇಕು, ಯಾವುದನ್ನು ತ್ಯಜಿಸಬೇಕು, ಯಾವ ವೃತ್ತಿಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಈ ತಿಂಗಳು ನಿಮಗೆ ಯಾವ ವ್ಯಕ್ತಿಯ ಸಾಮೀಪ್ಯ ಬೇಕು
ಮತ್ತು ನೀವು ಯಾವ ವ್ಯಕ್ತಿಯಿಂದ ಅಂತರ ಕಾಯ್ದುಕೊಳ್ಳಬೇಕು. ಈ ಎಲ್ಲ ರಹಸ್ಯ ವಿವರಗಳು ಈ ಮಾಹಿತಿಯಲ್ಲಿ ಮಾತ್ರ ನೀಡಲಾಗಿದೆ. ಆದ್ದರಿಂದ ಮೊದಲು ಈ ಸಂದೇಶವನ್ನು ಮೆಚ್ಚುವುದನ್ನು ಮರೆಯಬೇಡಿ. ಇದು ಕೇವಲ ಸಾಧಾರಣ ಮಾಹಿತಿಯಲ್ಲ, ಇದು ಬ್ರಹ್ಮಾಂಡದಿಂದ ನಿಮಗೆ ಲಭಿಸಿರುವ ದೈವಿಕ ಸಂಕೇತವಾಗಿದೆ. ನೀವು ಈ ಸಂದೇಶವನ್ನು ಓದುತ್ತಿದ್ದೀರೆ, ಇದನ್ನು ಈಶ್ವರನ ಇಚ್ಛೆ ಎಂದು ಭಾವಿಸಿ ಮತ್ತು ಗೌರವಿಸಿ. ಪ್ರತಿಕ್ರಿಯೆಗಳ ವಿಭಾಗದಲ್ಲಿ ಜೈ ಶನಿದೇವ್, ಜೈ ಶನಿದೇವ್, ಜೈ ಶನಿದೇವ್ ಎಂದು 3 ಬಾರಿ ಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯಿಂದ ಬರೆಯುವುದನ್ನು ಮರೆಯಬೇಡಿ. ಮತ್ತು ಈ ಎಲ್ಲ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯುತ್ತಿವೆಯೋ ಅಥವಾ ಇಲ್ಲವೋ ಎಂದು ನಮಗೆ ಖಂಡಿತ ತಿಳಿಸಿ ಮತ್ತು ನಿಮ್ಮ ಭವಿಷ್ಯದ ಹಾದಿ ಹೇಗಿರಲಿದೆ ಎಂಬುದನ್ನು ಗಮನಿಸಿ. ಈಗ ಮಿತ್ರರೇ, ನಿಮ್ಮ ರಾಶ್ಯಾಧಿಪತಿ ಮಂಗಳನ ಚಲನದ ಬಗ್ಗೆ ಚರ್ಚಿಸೋಣ. ಅದು ಶನಿಯ ಸಹವಾಸವನ್ನು ಕಿತ್ತೊಗೆದು ನಿಮ್ಮ ಸ್ವಂತ ರಾಶಿಯ ಮನೆಯನ್ನು, ಅಂದರೆ ನಿಮ್ಮ ಲಗ್ನಸ್ಥಾನವನ್ನು ಪ್ರವೇಶಿಸುತ್ತಿದೆ. ಅದು ಯಾವಾಗ ಸಂಭವಿಸುತ್ತದೆ? ಮೇ 11ರಂದು. ನೀವು ಈ ವಿಶೇಷ ದಿನಾಂಕವನ್ನು, ಅಂದರೆ ಮೇ 11ನ್ನು ನಿಮ್ಮ ಸ್ಮೃತಿಪಟಲದಲ್ಲಿ ಭದ್ರವಾಗಿ ಇಟ್ಟುಕೊಳ್ಳಬೇಕು. ಮೇ 11ರ ನಂತರ ನಿಮ್ಮ ಜೀವನದಲ್ಲಿ ಒಂದು ಭವ್ಯವಾದ ರಾಜ್ಯಯೋಗವು ಸೃಷ್ಟಿಯಾಗುತ್ತಿದೆ. ನೀವು ಕೈಗೆತ್ತಿಕೊಳ್ಳುವ ಯಾವುದೇ ಸತ್ಕಾರ್ಯದಲ್ಲಿ ಮಂಗಳದೇವನು ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತಾನೆ. ಈ ಹಿಂದೆ ಏನು ನಡೆಯುತ್ತಿತ್ತು? ಗೆಳೆಯರೇ, ಕಳೆದ 4 ತಿಂಗಳ ಕಾಲಘಟ್ಟದಲ್ಲಿ ನೀವು ಪ್ರತಿಯೊಂದು ಕೆಲಸವನ್ನು ಆರಂಭಿಸಲು ಭೀತಿ ಹೊಂದುತ್ತಿದ್ದಿರಿ. ಅದು ಎಲ್ಲಿ ಕೆಟ್ಟು ಹೋಗುತ್ತದೋ ಎಂಬ ಆತಂಕ ನಿಮ್ಮನ್ನು ಕಾಡುತ್ತಿತ್ತು. ನಿಮ್ಮಲ್ಲೇ ನೀವು ಅನುಮಾನಗಳನ್ನು ಬೆಳೆಸಿಕೊಂಡಿದ್ದಿರಿ. ನಿಮ್ಮ ಸ್ವಂತ ಸಾಮರ್ಥ್ಯದ ಬಗ್ಗೆಯೇ ನೀವು ಸಂಶಯಪಡುತ್ತಿದ್ದಿರಿ. ಅತ್ಯಂತ ಕ್ಷುಲ್ಲಕ ವಿಷಯಗಳು ನಿಮ್ಮ ಮಿದುಳಿನಲ್ಲಿ ಓಡುತ್ತಿದ್ದವು. ಒಂದು ಸಣ್ಣ ಸಮಸ್ಯೆಯನ್ನು ಪರ್ವತದಂತೆ ಬೃಹತ್ತಾಗಿ ಮಾಡುತ್ತಿದ್ದವು. ಇದಲ್ಲದೆ ನಿಮಗೆ ಸರಿಯಾಗಿ ಮುನ್ನಡೆಸಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಅಂದರೆ ನೀವು ಯಾರನ್ನೂ ಕೂಡ ಸರಿಯಾಗಿ ಮನವೊಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ನಿಮ್ಮ ತಂಡವನ್ನು ಮುನ್ನಡೆಸುವಲ್ಲಿ ನೀವು ವೈಫಲ್ಯ ಕಾಣುತ್ತಿದ್ದಿರಿ. ಆದರೆ ಈಗ ನಿಮ್ಮ ರಾಶ್ಯಾಧಿಪತಿ ಮಂಗಳನು ನಿಮ್ಮ ಸ್ವಂತ ಲಗ್ನಕ್ಕೆ ಪ್ರವೇಶಿಸಿದಾಗ ಅದು ಒಂದು ಶಕ್ತಿಶಾಲಿ ರಾಜ್ಯಯೋಗವನ್ನು ನಿರ್ಮಿಸುತ್ತದೆ ಮತ್ತು ನಿಮ್ಮ ಆತ್ಮಗೌರವವು ಉತ್ತುಂಗಕ್ಕೆ ಏರುತ್ತದೆ. ನೀವು ಪ್ರತಿಯೊಂದು ಕಾರ್ಯವನ್ನು ಮುಗಿಸಲು ದೃಢ ಸಂಕಲ್ಪ ಮಾಡುತ್ತೀರಿ ಮತ್ತು ನೀವು ಮೇಷರಾಶಿಯ ವೀರರಾಗಿದ್ದೀರಿ. ಅದು ಯಾವುದನ್ನಾದರೂ ಗುರಿಯಿಟ್ಟರೆ ಅದನ್ನು ಸಾಧಿಸಿಯೇ ತೀರುತ್ತದೆ. ಗೆಳೆಯರೇ, ನಿಮ್ಮಲ್ಲಿ ಕೆಲವು ಸಂಘ ಕುಂದುಕೊರತೆಗಳಿವೆ. ನೀವು ಇತರರ ಬಗ್ಗೆ ಅತಿಯಾಗಿ ಆಲೋಚಿಸುತ್ತೀರಿ. ನೀವು ಜನರ ಬಗ್ಗೆ ಅಪಾರವಾದ ಅನುಕಂಪ ಹೊಂದಿದ್ದೀರಿ. ನಿಮ್ಮ ನೆರೆಹೊರೆಯವರ ಸಂಸಾರದಲ್ಲಿ ಜಗಳವಿದ್ದರೆ ನೀವು ಅವರ ಬಗ್ಗೆ ರಾತ್ರಿಯುಳಿ ಚಿಂತಿಸುತ್ತೀರಿ. ನೀವು ಅಂತಹ ಪರೋಪಕಾರಿ ವ್ಯಕ್ತಿ. ನಿಮ್ಮ ಸ್ವಂತ ಆನಂದದ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳುವುದಿಲ್ಲ. ಆದರೆ ನೀವು ನಿಮ್ಮ ಪ್ರೀತಿಪಾತ್ರರ ಸುಖ ಸಂತೋಷದ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತೀರಿ. ನಿಮ್ಮ ಸಹಾಯದಿಂದ ಯಾರೋ ಒಬ್ಬ ಅಪರಿಚಿತನು ಮುಗುಳ್ನಕ್ಕಿದರೆ ಅದೇ ನಿಮಗೆ ಪರಮ ಸಂತೃಪ್ತಿ. ಆದರೆ ಹೌದು, ನೀವು ಅಸಮಾಧಾನಗೊಂಡಿದ್ದರೆ, ನಿಮಗೆ ಬದುಕಿನಲ್ಲಿ ಏನಾದರೂ ಕೊರತೆಯಿದ್ದರೆ ಅದು ನಿಮಗೆ ದೊಡ್ಡ ವಿಷಯವಲ್ಲ. ಆದರೆ ಯಾರಾದರೂ ನನ್ನೊಂದಿಗೆ ಸಂಬಂಧ ಹೊಂದಿದ್ದರೆ, ಅವರು ದಾರಿಯಲ್ಲಿ ಹೋಗುವವರಾಗಿರಲಿ, ನಿಮ್ಮ ಸಹೋದ್ಯೋಗಿಯಾಗಿರಲಿ ಅಥವಾ ಸಣ್ಣ ಮಗುವಾಗಿರಲಿ, ಅವರಿಗೆ ಯಾವುದೇ ಕೊರತೆಯಾಗಬಾರದು ಎನ್ನುವುದು ನಿಮ್ಮ ಜೀವನದ ತತ್ವವಾಗಿದೆ. ಆದರೆ ಈ ತಿಂಗಳಿನಲ್ಲಿ ಸಕಲ ವಿಷಯಗಳು ಸುಸ್ಥಿತಿಗೆ ಬರುತ್ತಿವೆ. ನಿಮ್ಮ ಸ್ವಯಂ ವಿಶ್ವಾಸ ವೃದ್ಧಿಯಾಗುತ್ತಿದೆ. ಈ ಮೇ ತಿಂಗಳಿನಲ್ಲಿ ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದನ್ನು ಬೃಹತ್ ಮಟ್ಟದಲ್ಲಿ ಮಾಡಿ ಮಿತ್ರರೇ. ಅಲ್ಪ ಕೆಲಸಗಳಿಗೆ ಸೀಮಿತವಾಗಬೇಡಿ. ಸಾಧ್ಯವಾದಷ್ಟು ದೊಡ್ಡ ಯೋಜನೆಗಳನ್ನೇ ಕೈಗೆತ್ತಿಕೊಳ್ಳಿ. ಮತ್ತು ಅದು ಯಾವಾಗ? ಮೇ 11ರ ಶುಭಗಳಿಗೆಯ ನಂತರ. ಮೇ 11ರ ಮೊದಲೇ ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳಿ. ಏನು ಮಾಡಬೇಕು ಮತ್ತು ಯಾವುದನ್ನು ತ್ಯಜಿಸಬೇಕು ಎಂಬುದರ ಬಗ್ಗೆ ಒಂದು ಸ್ಪಷ್ಟ ಯೋಜನೆಯನ್ನು ಸಿದ್ಧಪಡಿಸಿ. ಮತ್ತು ಮೇ 11ರ ನಂತರ ಬೃಹತ್ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಬಗ್ಗೆ ಗಂಭೀರವಾಗಿ ಯೋಚಿಸಿ. ಇದು ನಿಮ್ಮ ಪ್ರಗತಿಗೆ ಹೆಬ್ಬಾಗಿಲು. ಇದರ ನಂತರ ಗೆಳೆಯರೇ, ನಿಮ್ಮ ಆತ್ಮಸ್ಥೈರ್ಯವು ಅತ್ಯಂತ ಪ್ರಬಲವಾಗಿರುತ್ತದೆ. ನಿಮ್ಮ ಆರೋಗ್ಯದ ಸ್ಥಿತಿಯಲ್ಲಿ ಕೂಡ ಗಮನಾರ್ಹವಾದ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುವಿರಿ. ನೀವು ಅಂತರಾಳದಿಂದ ಅತ್ಯಂತ ಶಕ್ತಿಶಾಲಿಯಾಗುತ್ತೀರಿ. ಮಿತ್ರರೇ, ನಿಮ್ಮ ಧೈರ್ಯವು ಕುಂದದಂತೆ ನೋಡಿಕೊಳ್ಳಿ. ಆದರೆ ನೀವು ಯಾವುದೇ ಆತುರತಾ ಅಥವಾ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಎಚ್ಚರವಹಿಸಿ. ಮಂಗಳಗ್ರಹವು ಲಗ್ನಸ್ಥಾನದಲ್ಲಿ, ಅಂದರೆ ನಿಮ್ಮ ರಾಶ್ಯಾಧಿಪತಿಯ ಮನೆಯಲ್ಲಿ ಸ್ಥಿತನಾದಾಗ ಏನು ಮಾಡುತ್ತಾನೆ? ಅದು ನಿಮ್ಮೊಳಗೆ ಅತಿಯಾದ ಕೋಪ ಮತ್ತು ಉದ್ವೇಗವನ್ನು ಉಂಟುಮಾಡಬಹುದು. ನಿಮ್ಮ ಕೆಲಸವು ನಿರೀಕ್ಷಿತ ಸಮಯದಲ್ಲಿ ಮುಗಿಯದಿದ್ದರೆ, ಗೆಳೆಯಲೇ, ನೀವು ಖಂಡಿತವಾಗಿಯೂ ಕೆರಳುತ್ತೀರಿ. ಯಾವುದೇ ಸಣ್ಣ ಅಡೆತಡೆ ಬಂದರೂ ಸಹ ಮಿತ್ರರೇ, ನೀವು ಕ್ರೋಧಗೊಳ್ಳುವುದು ಖಚಿತವಾಗಿದೆ.
ಈ ಕೋಪ ಒಮ್ಮೆ ಉಂಟಾದಾಗ ಅದು ಸಣ್ಣ ಪ್ರಮಾಣದಲ್ಲಿರುವುದಿಲ್ಲ, ಬದಲಾಗಿ ಜ್ವಾಲಾಮುಖಿಯಂತೆ ಇರುತ್ತದೆ ಮತ್ತು ಈ ಉದ್ವೇಗವು ನಿಮ್ಮ ಪ್ರಗತಿಗೆ ಹಾನಿ ಮಾಡಬಹುದು. ಆದ್ದರಿಂದ ಗೆಳೆಯರೇ, ಈ ತಿಂಗಳು ಸಂಯಮದಿಂದ ಇರಿ ಮತ್ತು ಸಂಕಟಮೋಚನ ಹನುಮಂತನನ್ನು ಶರಣು ಹೋಗಿ. ಹನುಮಾನ್ ಚಾಲೀಸಾವನ್ನು ಭಕ್ತಿಯಿಂದ ಪಠಿಸಿ ಮತ್ತು ಆಂಜನೇಯನು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿರುವ ಬಡವರಿಗೆ ಸ್ವಲ್ಪ ದಾನಧರ್ಮ ಮಾಡಿ. ಇದು ಮಂಗಳನ ಉಗ್ರತೆಯನ್ನು ನಿಯಂತ್ರಣದಲ್ಲಿಡುತ್ತದೆ ಮತ್ತು ನಿಮ್ಮ ಸಿಟ್ಟನ್ನು ಸ್ವಲ್ಪಮಟ್ಟಿಗೆ ಶಮನಗೊಳಿಸುತ್ತದೆ. ನೀವು ಒಬ್ಬ ಉತ್ತಮ ನಾಯಕರಾಗಿ ಹೊರಹೊಮ್ಮುತ್ತೀರಿ. ಅಂದರೆ ನೀವು ಯಾವುದಾದರೂ ಗುಂಪನ್ನು ಮುನ್ನಡೆಸುತ್ತಿದ್ದರೂ ಸಹ ನೀವು ತುಂಬಾ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೀರಿ. ಈಗ ಮಿತ್ರರೇ, ಸೂರ್ಯ ಮತ್ತು ಬುಧ ಗ್ರಹಗಳ ಸಂಚಾರದ ಬಗ್ಗೆ ಮಾತಾಡೋಣ. ಮೇ 15ರಂದು ಸುಸಮಯ ಬಂದಾಗ ನಿಮ್ಮ ಲಗ್ನದಲ್ಲಿದ್ದ ಸೂರ್ಯ ಮತ್ತು ಬುಧವು ನಿಮ್ಮ ಧನಸ್ಥಾನ, ನಿಮ್ಮ ವಾಗ್ಮಿ ಸ್ಥಾನ ಮತ್ತು ನಿಮ್ಮ ಕುಟುಂಬದ ಸ್ಥಾನವನ್ನು ಪ್ರವೇಶಿಸುತ್ತಾರೆ. ಗೆಳೆಯರೇ, ಸೂರ್ಯ ಮತ್ತು ಬುಧ ಇಬ್ಬರೂ ಸೇರಿ ಬುಧಾದಿತ್ಯ ಯೋಗ ಎಂಬ ಶುಭಯೋಗವನ್ನು ಸೃಷ್ಟಿಸುತ್ತಾರೆ. ಈ ಬುಧಾದಿತ್ಯ ಯೋಗವು ನಿಮ್ಮ ಐಶ್ವರ್ಯದ ಬಾಗಿಲುಗಳನ್ನು ಬಹಳ ತ್ವರಿತವಾಗಿ ತೆರೆಯಲಿದೆ. ನಿಮ್ಮ ಕಠಿಣ ಪರಿಶ್ರಮದ ಸಿಹಿ ಫಲಿತಾಂಶಗಳನ್ನು ನೀವು ಶೀಘ್ರವಾಗಿ ಕಣ್ಣಾರೆ ನೋಡಲು ಪ್ರಾರಂಭಿಸುತ್ತೀರಿ. ಗೆಳೆಯರೇ, ಹಿಂದೆ ಏನಾಗುತ್ತಿತ್ತು? ನೀವು ಹಗಲಿರುಳೆನ್ನದೇ ದುಡಿಯುತ್ತಿದ್ದಿರಿ. ನೀವು ಒಂದರ ನಂತರ ಒಂದು ಯೋಜನೆಗಳನ್ನು ಸಿದ್ಧಪಡಿಸುತ್ತಿದ್ದಿರಿ. ಆದರೆ ಯಾವ ಯೋಜನೆಗಳೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗುತ್ತಿರಲಿಲ್ಲ. ನಿಮ್ಮ ಹಣವು ಅರ್ಧದಾರಿಯಲ್ಲಿ ಸಿಲುಕಿಕೊಳ್ಳುತ್ತಿತ್ತು. ಕೊನೆಯ ಹಂತದಲ್ಲಿ ನಿಮ್ಮ ಆರ್ಥಿಕ ಲಾಭಗಳು ರದ್ದಾಗುತ್ತಿದ್ದವು. ಒಂದು ವೇಳೆ ಹಣ ಬಂದರೂ ಸಹ ಅದು ಆಸ್ಪತ್ರೆಗಳ ಪಾಲಾಗುತ್ತಿತ್ತು ಅಥವಾ ಮನೆಯಲ್ಲಿ ಯಾವುದೋ ಒಂದು ಹಾನಿಯಾಗುತ್ತಿತ್ತು. ಅನಿರೀಕ್ಷಿತವಾದ ಖರ್ಚುಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತಿದ್ದವು. ಆದರೆ ಸದ್ಯಕ್ಕೆ ಬುಧಾದಿತ್ಯ ಯೋಗವು ರೂಪುಗೊಳ್ಳುತ್ತಿದೆ. ಗೆಳೆಯರೇ, ಸೂರ್ಯ ಮತ್ತು ಬುಧಗ್ರಹದ ದೈವೀ ಬಲದಿಂದ ನೀವು ಹಣವನ್ನು ಉಳಿತಾಯ ಮಾಡಲು ಆರಂಭಿಸುತ್ತೀರಿ. ಆದ್ದರಿಂದ ಇದು ಆರ್ಥಿಕವಾಗಿ ಅತ್ಯಂತ ಶ್ರೇಷ್ಠ ಸಮಯವಾಗಿದೆ. ಆದರೆ ಮೇ 1ರಿಂದ ಮೇ 15ರವರೆಗೆ ಹಣದ ಹರಿವು ಆರಂಭವಾಗುತ್ತದೆ. ಆದರೆ ನೀವು ಅದನ್ನು ಹತೋಟಿಯಲ್ಲಿಡಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ನೀವು ಅದನ್ನು ಅನಗತ್ಯವಾಗಿ ಎಲ್ಲಿ ಖರ್ಚು ಮಾಡಬಾರದು ಎಂಬುದನ್ನು ಸದಾ ನೆನಪಿನಲ್ಲಿಡಿ. ಆದ್ದರಿಂದ ಮೊದಲ 15 ದಿನಗಳ ಅವಧಿಯವರೆಗೆ ನಿಮ್ಮ ಹಣಕಾಸಿನ ಮೇಲೆ ಸ್ವಲ್ಪ ಹಿಡಿತ ಸಾಧಿಸಿ. ಅದನ್ನು ಬೇಕಾಬಿಟ್ಟಿ ಖರ್ಚು ಮಾಡಬೇಡಿ. ಯಾವುದೇ ಅನಿವಾರ್ಯವಲ್ಲದ ವೆಚ್ಚಗಳು ಎದುರಾದರೆ ಅವುಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಿ. ಮುಂದೆ ಗೆಳೆಯರೇ, ಬೃಹಸ್ಪತಿಯು ನಿಮ್ಮ 3ನೇ ಭಾವದಲ್ಲಿ ಕುಳಿತಿದ್ದಾನೆ ಮತ್ತು ಮೇ 14ರಂದು ಶುಕ್ರನೂ ಕೂಡ 3ನೇ ಮನೆಯಲ್ಲೇ ಸಂಗಮವಾಗುತ್ತಾನೆ. ಹಾಗಾದರೆ ಇದು ನಿಮ್ಮ ಮೇಲೆ ಯಾವ ಪ್ರಭಾವ ಬೀರುತ್ತದೆ? ಇದು ನಿಮ್ಮ ಪರಾಕ್ರಮ ಮತ್ತು ಧೈರ್ಯದ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಇದು ನಿಮ್ಮ ಭಾಗ್ಯದ ಮೇಲೆ ಪ್ರತ್ಯೇಕವಾಗಿ ಪ್ರಭಾವ ಬೀರುತ್ತದೆ. ಬಹಳ ಕಾಲದಿಂದ ನಿಮ್ಮನ್ನು ಬೆಂಬಲಿಸದೇ ಇದ್ದ ಅದೃಷ್ಟವು ಈಗ ಜಾಗೃತವಾಗಲಿದೆ. ಆದ್ದರಿಂದ ಗುರುವಿನ ಜೊತೆ ಶುಕ್ರನ ಈ ಮಿಲನವು ನಿಮ್ಮ ಹಣೆಬರಹವನ್ನು ಅತ್ಯಂತ ಬಲಪಡಿಸುತ್ತದೆ ಮತ್ತು ನಿಮ್ಮ ಪ್ರತಿಯೊಂದು ಸಣ್ಣ ಪ್ರಯತ್ನದಲ್ಲೂ ನಿಮಗೆ ಇನ್ನಷ್ಟು ಪ್ರಬಲವಾದ ಬೆಂಬಲವನ್ನು ನೀಡುತ್ತದೆ. ಶುಕ್ರನ ದಿವ್ಯ ಪ್ರಭಾವದಿಂದ ಮಿತ್ರರೇ, ನಿಮ್ಮ ಪ್ರತಿಯೊಂದು ಕೆಲಸವೂ ತುಂಬಾ ಸುಗಮವಾಗಿ ಸಾಗಲಿದೆ. ಅದೃಷ್ಟನ ಒಲವು ನಿಮಗೆ ಸಿಕ್ಕಾಗ ಅತ್ಯಂತ ಕಠಿಣವಾದ ಕಾರ್ಯಗಳನ್ನು ಕೂಡ ಅತಿ ಸುಲಭವಾಗಿ ಸಾಧಿಸಬಹುದು. ಆದರೆ ಸದಾ ನೆನಪಿಡಿ, ಜಾಗರೂಕತೆಯಿಂದ ಇರುವುದು ಅತಿ ಅನಿವಾರ್ಯ. ವಿಡಿಯೋದ ಕೊನೆಯ ಭಾಗದಲ್ಲಿ ನಾನು 5 ಅತಿ ಮುಖ್ಯವಾದ ಮುನ್ನೆಚ್ಚರಿಕೆಗಳನ್ನು ಹಂಚಿಕೊಳ್ಳುತ್ತೇನೆ. ನೀವು ಈ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿದರೆ ಮಾತ್ರ ಈ ಎಲ್ಲ ಶುಭ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಆದರೆ ನಿಮ್ಮ ತಪ್ಪೇನೆಂದರೆ ನೀವು ಮಾಹಿತಿಯನ್ನು ಅರ್ಧಕ್ಕೆ ಬಿಟ್ಟು ನೋಡುವುದು, ಅನಂತರ ಆ ಮುನ್ನೆಚ್ಚರಿಕೆಗಳನ್ನು ಗ್ರಹಿಸಲು ಸೋಲುವುದು. ನೀವು ಸರಿಯಾದ ಪರಿಹಾರವನ್ನು ತಿಳಿಯಲು ವಿಫಲರಾಗುತ್ತೀರಿ ಮತ್ತು ತದನಂತರ ನೀವು ಅರಿವಿಲ್ಲದೆಯೇ ತಪ್ಪುಗಳನ್ನು ಎಸೆಯುತ್ತೀರಿ. ನಂತರ ನೀವು ವಾಪಸ್ ಬಂದು, ಗುರುಜಿ, ನೀವು ಹೀಗೆ ನುಡಿದಿದ್ದೀರಿ, ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನನಗೆ ಘಟಿಸಿತು. ಸುಖವು ಬಂತು, ಆದರೆ ಅದು ಅಷ್ಟೇ ಕ್ಷಿಪ್ರವಾಗಿ ಮಾಯವಾಯಿತು. ಹಣವು ಕೈಗೆ ಬಂತು, ಆದರೆ ನಿಮ್ಮ ಭವಿಷ್ಯವಾಣಿಯು ಸ್ವಲ್ಪ ಮಟ್ಟಿಗೆ ಮಾತ್ರ ನಿಜವಾಯಿತು. ಆದ್ದರಿಂದ ನೀವು ಈ ಸಂಪೂರ್ಣ ಮಾಹಿತಿಯನ್ನು ಮತ್ತು ಇಂದಿನ ಈ ಸಂದೇಶವನ್ನು ಆಳವಾಗಿ ಗಮನಿಸಬೇಕಾಗಿದೆ. ಯಾಕೆಂದರೆ ಜಾಗೃತವಾಗಿರುವುದು ಅತಿ ಮುಖ್ಯ. ಗೆಳೆಯರೇ, ಶನಿ ಮಹಾತ್ಮನು ನಿಮ್ಮ ಸಾಡೆ ಸತಿಯ ಪ್ರಥಮ ಹಂತದಲ್ಲಿದ್ದಾನೆ ಮತ್ತು ರಾಹುವು ನಿಮ್ಮ ವ್ಯಯದ ಮನೆಯಲ್ಲಿ ಮತ್ತು ನಿಮ್ಮ ಲಾಭದ ಮನೆಯಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ನೀವು ಇದೆಲ್ಲವನ್ನು ಸದಾ ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕು.
ಆದರೆ ಪ್ರಸ್ತುತವಾಗಿ ಮಿತ್ರರೇ, ಮೇ 15ರಿಂದ ಆರಂಭವಾಗಲಿರುವ ಗುರು ಮತ್ತು ಶುಕ್ರನ ಅಪೂರ್ವ ಸಂಗಮದ ಬಗ್ಗೆ ಮಾತಾಡೋಣ. ಇದರರ್ಥ ಅವರು ಮಿಥುನ ರಾಶಿಯ, ಅಂದರೆ ಗೆಳೆಯರೇ, 3ನೇ ಮನೆಯಲ್ಲಿ ಸಂಚರಿಸಿದಾಗ ವ್ಯಕ್ತಿಯ ಭಾಗ್ಯವು ಕ್ಷಣಾರ್ಧದಲ್ಲಿ ಬಲಗೊಳ್ಳುತ್ತದೆ. ತದನಂತರ ಸ್ವಲ್ಪ ಶ್ರಮದ ಮೂಲಕವೇ ಅವರು ಅಪಾರ ಧನಸಂಪತ್ತನ್ನು ಗಳಿಸಬಹುದು. ಆದ್ದರಿಂದ ನೀವು ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುತ್ತಿದ್ದರೆ ಇದು ನಿಮಗೆ ಸುವರ್ಣಕಾಲವಾಗಿದೆ. ನೀವು ಏನಾದರೂ ಸೃಜನಾತ್ಮಕವಾದದ್ದನ್ನು ಮಾಡುತ್ತಿದ್ದರೆ ಇದು ಅತ್ಯಂತ ಶ್ರೇಷ್ಠ ಸಮಯವಾಗಿದೆ. ನೃತ್ಯ, ಗಾಯನ, ಜಾಲಬಂಧ ಮಾರುಕಟ್ಟೆ ಅಥವಾ ಮಿತ್ರರೇ, ನೀವು ಬಹಳ ಕಡಿಮೆ ಪರಿಶ್ರಮದ ಅಗತ್ಯವಿರುವ ಆದರೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಬಹುದಾದ ಯಾವುದೇ ಕಾರ್ಯಗಳನ್ನು ಮಾಡುತ್ತಿದ್ದರೆ, ಉದಾಹರಣೆಗೆ ಷೇರು ಮಾರುಕಟ್ಟೆ, ಆಗ ಅಂತಹ ಕಾರ್ಯಗಳಿಗೆ ಇದು ಬಹಳ ಶುಭಕರವಾದ ಸಮಯವಾಗಿದೆ. ಈಗ ಅತ್ಯಂತ ಎಚ್ಚರಿಕೆಯಿಂದ ಆಲಿಸಿ, ಯಾಕೆಂದರೆ ಪ್ರಧಾನವಾದ ವಿಷಯವು ಈಗ ಆರಂಭವಾಗುತ್ತಿದೆ. ಹಾಗೂ ಆ ಪ್ರಮುಖ ವಿಷಯ ಯಾವುದು? ಶನಿ ಮತ್ತು ರಾಹುವಿನ ಪ್ರಭಾವ. ಆದ್ದರಿಂದ ಕೊನೆಯ ಗಳಿಗೆಯವರೆಗೂ ಗಮನಿಸುವುದು ಅತಿ ಮುಖ್ಯ. ನೋಡಿ ಮಿತ್ರರೇ, ಮಂಗಳನ ಚತುರ್ಥ ದೃಷ್ಟಿ ನಿಮ್ಮ 4ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ. ಅದು ಸುಖಸ್ಥಾನವನ್ನು ನೋಡಿದಾಗ ಅದರ ಪರಿಣಾಮವು ಅತ್ಯಂತ ಪ್ರಬಲವಾಗಿರುತ್ತದೆ. ಗೆಳೆಯರೇ, 4ನೇ ಮನೆಯಿಂದ ನಿಮ್ಮ ತಾಯಿಯ ಸೌಖ್ಯ ಮತ್ತು ಐಶ್ವರ್ಯ ಜೀವನದಲ್ಲಿ ಎಷ್ಟು ಅಭಿವೃದ್ಧಿಯಿದೆ ಎಂದು ಗಮನಿಸಿ. ಮತ್ತು ಅದಾಗುವುದು ಮೇ 11ರಿಂದ ಪ್ರಾರಂಭವಾಗುತ್ತದೆ. ಆದರೆ ಮಂಗಳನ ಈ ದೃಷ್ಟಿ ಬಿದ್ದಾಗ ನೀವು ವಿಪರೀತವಾಗಿ ಖರ್ಚು ಮಾಡಬಹುದು ಎಂಬುದನ್ನು ಸದಾ ನೆನಪಿನಲ್ಲಿಡಿ. ನೀವು ನಿಮ್ಮ ವ್ಯಯಗಳನ್ನು ನಿಯಂತ್ರಿಸಬೇಕಾಗಿದೆ. ಏಕೆಂದರೆ ನೀವು ಈ ಖರ್ಚುಗಳನ್ನು ಮುಂದಾಲೋಚನೆಯಿಲ್ಲದೆ ಮಾಡಿಬಿಡುತ್ತೀರಿ. ಆದ್ದರಿಂದ ಸುಖ ಸೌಕರ್ಯಗಳು ಮತ್ತು ಭೋಗಗಳು ಹೆಚ್ಚಾಗುತ್ತಿವೆ ಎಂದು ಸ್ವಲ್ಪ ಜಾಗೃತವಾಗಿರಿ. ಆದರೆ ಗೆಳೆಯರೇ, ನೀವು ಆವೇಶದಲ್ಲಿ ತೆಗೆದುಕೊಳ್ಳುವ ತಪ್ಪು ತೀರ್ಮಾನಗಳ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕು. ಈಗ ಮಿತ್ರರೇ, ಕೇತುವಿನ ಬಗ್ಗೆ ಚರ್ಚಿಸೋಣ. ಅದು ಬಹಳ ಕಾಲದಿಂದ ಅಲ್ಲಿಯೇ ಸ್ಥಿರವಾಗಿದ್ದು ಈ ವರ್ಷದ ಅಂತ್ಯದವರೆಗೂ ಇರಲಿದೆ. ಕೇತುವು ನಿಮ್ಮ 5ನೇ ಮನೆಯಲ್ಲಿದ್ದರೆ ಕೇತುವಿನ ಈ ಸ್ಥಾನವು ನಿಮ್ಮ ಸಂತಾನದ ಮನೆಯಾಗಿದೆ. ಇದು ನಿಮ್ಮ ಪ್ರೀತಿ, ವಿದ್ಯಾಭ್ಯಾಸ ಮತ್ತು ಸುಹೃತ್ ಸಂಬಂಧಗಳ ಬಗ್ಗೆ ತಿಳಿಸುತ್ತದೆ. ಮತ್ತು ಈ ತಿಂಗಳಿನಲ್ಲಿ ಕೆಲವು ಗೊಂದಲಗಳು ಉಂಟಾಗುವ ಸಾಧ್ಯತೆಯಿದೆ. ನಿಮ್ಮ ಮಗುವಿನ ವಿಷಯದಲ್ಲಿ ನೀವು ಆಳವಾದ ವಿವೇಚನೆಯನ್ನು ಬಳಸಬೇಕಾಗುತ್ತದೆ ಮತ್ತು ಅವರ ಗೆಳೆಯತನದ ಬಗ್ಗೆ ಸದಾ ಜಾಗೃತರಾಗಿರಬೇಕು. ನಿಮ್ಮ ಮಗು ಏನಾದರೂ ಅಚಾತುರ್ಯ ಮಾಡಬಹುದು. ಅದು ನಿಮಗೆ ಆತಂಕವನ್ನು ಉಂಟುಮಾಡಬಹುದು. ನಿಮ್ಮ ಮಗುವಿನ ಆರೋಗ್ಯದ ಮೇಲೂ ಕೂಡ ಸ್ವಲ್ಪ ಪರಿಣಾಮ ಬೀರಬಹುದು. ಆದ್ದರಿಂದ ಸದಾ ಎಚ್ಚರಿಕೆಯಿಂದಿರಿ. ಕೇತುವು ನಿಮ್ಮ ಮಕ್ಕಳನ್ನು ಸ್ವಲ್ಪ ಮಟ್ಟಿಗೆ ಅಸಮಾಧಾನಗೊಳಿಸಬಹುದು. ನಿಮ್ಮ ಮಕ್ಕಳು ನಿಮ್ಮ ವಿರುದ್ಧವೇ ತಿರುಗಿ ಬೀಳಬಹುದು ಅಥವಾ ಯಾವುದೋ ಕ್ಷುಟಕ ವಿಷಯದ ಬಗ್ಗೆ ನಿಮ್ಮೊಡನೆ ವಾದಕ್ಕೆ ಇಳಿಯಬಹುದು. ಅವರು ನೀವು ಪೂರೈಸಲು ಅಸಾಧ್ಯವಾದ ಬೇಡಿಕೆಗಳನ್ನು ಇಡಬಹುದು ಮತ್ತು ನೀವು ಅವುಗಳನ್ನು ಅನುಚಿತವೆಂದು ಪರಿಗಣಿಸಬಹುದು. ಆದರೆ ನಿಮ್ಮ ಮಗು ಮಾತ್ರ ಅವುಗಳನ್ನು ನ್ಯಾಯಬದ್ಧವೆಂದು ನಂಬುತ್ತದೆ. ಆದ್ದರಿಂದ ನೀವು ಇಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯನ್ನು ಬಳಸಬೇಕಾಗುತ್ತದೆ. ಪ್ರೇಮ ಜೀವನದಲ್ಲಿಯೂ ಇದೇ ರೀತಿಯ ಪ್ರಭಾವ ಉಂಟಾಗುತ್ತದೆ ಎಂಬುದನ್ನು ಸದಾ ನೆನಪಿನಲ್ಲಿಡಿ. ಆದ್ದರಿಂದ ಪ್ರಣಯ ಸಂಬಂಧಗಳಲ್ಲಿ ಸ್ವಲ್ಪ ಮನಸ್ತಾಪ ಅಥವಾ ಬೇರ್ಪಡುವಿಕೆ ಉಂಟಾಗಬಹುದು. ನಿಮ್ಮ ಸಂಗಾತಿಯನ್ನು ಅರ್ಥಮಾಡಿಕೊಳ್ಳಲು ನಿಮಗೆ ಸಾಧ್ಯವಾಗದೇ ಹೋಗಬಹುದು. ಹೌದು, ನಿಮ್ಮ ಪ್ರೇಮಿಯು ನಿಮಗೆ ತಕ್ಕವರಲ್ಲ ಎಂದು ನೀವು ಭಾವಿಸಬಹುದು. ಈ ಗೊಂದಲದ ಸ್ಥಿತಿಯು ವಿರಹಕ್ಕೆ ಕಾರಣವಾಗಬಹುದು. ಶಿಕ್ಷಣದ ಬಗ್ಗೆ ತಿಳಿಸುವುದಾದರೆ, ವಿದೇಶಕ್ಕೆ ಪಯಣಿಸಲು ಉತ್ತಮವಾದ ಅವಕಾಶಗಳು ಲಭ್ಯವಿವೆ. ವೀಸಾ ಅಥವಾ ಅಪೂರ್ಣವಾದ ಕಾಗದ ಪತ್ರಗಳಿಗೆ ಸಂಬಂಧಿಸಿದ ಯಾವುದೇ ವಿಘ್ನಗಳಿದ್ದಲ್ಲಿ ಆ ಕಾರ್ಯಗಳು ಈಗ ಅತ್ಯಂತ ವೇಗವನ್ನು ಪಡೆದುಕೊಳ್ಳುತ್ತವೆ. ಆದ್ದರಿಂದ ನೀವು ಖಂಡಿತವಾಗಿಯೂ ಪ್ರಯತ್ನವನ್ನು ಮಾಡಬೇಕು. ಮುಂದಿನ ಗ್ರಹವೆಂದರೆ ರಾಹು. ಹೌದು, ರಾಹು. ಈಗ ಶನಿಯ ಪ್ರಭಾವವು ಶತ್ರುಗಳ ಮನೆಯ ಮೇಲೂ ಬೀರುತ್ತಿದೆ ಎಂಬುದನ್ನು ಸದಾ ನೆನಪಿನಲ್ಲಿಡಿ. ಶನಿಯ 10ನೇ ದೃಷ್ಟಿಯು ನೇರವಾಗಿ ನಿಮ್ಮ ಭಾಗ್ಯದ ಮೇಲೆ ಬೀಳುತ್ತಿದೆ. ಶನಿಯ ಈ ದೃಷ್ಟಿ ಅದೃಷ್ಟದ ಮೇಲೆ ಬಿದ್ದಾಗ ಭಾಗ್ಯವು ಕ್ರಮೇಣವಾಗಿ ನಿಮ್ಮನ್ನು ಬೆಂಬಲಿಸಲು ಶುರುಮಾಡುತ್ತದೆ. ಅದು ನಿಮ್ಮನ್ನು ಕಠಿಣವಾಗಿ ಪರೀಕ್ಷಿಸುತ್ತದೆ, ಆದರೆ ಅದು ಬಹಳ ಗಟ್ಟಿಯಾದ ಫಲಿತಾಂಶಗಳನ್ನು ನೀಡುತ್ತದೆ. ಇದರ ಅರ್ಥ ನೀವು ಇಂದು ನಿಮ್ಮನ್ನು ಹರ್ಷಪಡಿಸುವ ಮತ್ತು ನಾಳೆ ನಿಮ್ಮನ್ನು ಶೋಕದಲ್ಲಿ ಮುಳುಗಿಸುವಂತಹ ಕ್ಷಣಿಕ ಫಲಿತಾಂಶಗಳನ್ನು ಪಡೆಯುವುದಿಲ್ಲ. ಅಂತಹ ತಾತ್ಕಾಲಿಕ ಫಲಿತಾಂಶಗಳು ಶನಿಯು ನೀಡುವಂತಹುಗಳಲ್ಲ. ಶನಿ ಮಹಾತ್ಮನು ಏನಾದರೂ ನೀಡಿದಾಗ ಅದು ಸ್ಥಿರವಾದ ಮತ್ತು ಶಾಶ್ವತವಾದ ವಿಷಯಗಳನ್ನೇ ನೀಡುತ್ತಾನೆ. ಅದು ಇಂದು ಇದ್ದು ನಾಳೆ ಮಾಯವಾಗುವ ವಿಷಯಗಳನ್ನು ಎಂದಿಗೂ ನೀಡುವುದಿಲ್ಲ. ಆದ್ದರಿಂದ ನಿಮ್ಮ ಅದೃಷ್ಟವು ಆರಂಭದ ಹಂತದಲ್ಲಿ ನಿಮ್ಮನ್ನು ಸ್ವಲ್ಪ ಪರೀಕ್ಷೆಗೆ ಒಳಪಡಿಸಬಹುದು. ಆದರೆ ಶನಿಯ 10ನೇ ದೃಷ್ಟಿಯು ಸಂಪೂರ್ಣವಾಗಿ ದೃಢವಾದ ಫಲಿತಾಂಶಗಳನ್ನೇ ನೀಡುತ್ತದೆ. ಹೌದು, ಅವುಗಳು ಲಭಿಸಲು ಸ್ವಲ್ಪ ಸಮಯ ಬೇಕಾಗಬಹುದು, ಆದರೆ ಶನಿಯು ನಿಮಗೆ ಇಡೀ ಜೀವನದವರೆಗೂ ಉಳಿಯುವಂತಹ ಫಲಿತಾಂಶ
ಫಲಿತಾಂಶಗಳನ್ನು ಕರುಣಿಸುತ್ತಾನೆ. ಇದರ ಅರ್ಥ ಧನಸಂಪತ್ತು ಬಂದರೆ ಅದು ಕೊನೆಯ ಗಳಿಗೆಯವರೆಗೂ ನಿಮ್ಮ ಬಳಿ ಇರುತ್ತದೆ. ಅದು ಅರ್ಧದಲ್ಲೇ ಖಾಲಿಯಾದಂತೆ ಕಾಣುವುದಿಲ್ಲ, ಖಂಡಿತವಾಗಿಯೂ ಇಲ್ಲ. ನಿಮ್ಮ ಯಾವುದೇ ಕಾರ್ಯವು ಬಾಕಿ ಉಳಿದಿದ್ದರೆ, ಅದು ವೃತ್ತಿಗೆ ಸಂಬಂಧಪಟ್ಟದ್ದಾಗಿದ್ದರೂ ಸಹ ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ. ಆದ್ದರಿಂದ ಇದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಈಗ ನಾನು ರಾಹುವಿನ ಬಗ್ಗೆ ಮಾತಾಡುತ್ತೇನೆ. ಅದು ನಿಮ್ಮ ಮನೆಯಲ್ಲಿ ಬಹಳ ಕಾಲದಿಂದ ನೆಲೆಸಿದೆ. ಇದು ಅನಿರೀಕ್ಷಿತ ವೆಚ್ಚಗಳು ಮತ್ತು ಹಠಾತ್ ಹಣದ ಆಗಮನವನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಗೆಳೆಯರೇ, ಕಳೆದ ಹಲವಾರು ತಿಂಗಳುಗಳಿಂದ ನೀವು ಬಹಳಷ್ಟು ಹಣವನ್ನು ವಿನಿಯೋಗಿಸುತ್ತಿದ್ದೀರಿ. ಇದ್ದಕ್ಕಿದ್ದಂತೆ ನಿಮಗೆ ಬಹಳಷ್ಟು ಕೆಲಸದ ಒತ್ತಡವಿತ್ತು. ಕುಟುಂಬದ ಯಾರೋ ಒಬ್ಬರು ಅಸ್ವಸ್ಥರಾಗುತ್ತಾರೆ, ನಿಮ್ಮ ವಾಹನ ಕೆಟ್ಟು ಹೋಗುತ್ತದೆ, ಅಥವಾ ಮನೆಯಲ್ಲಿ ಕೆಲವು ದುರಸ್ತಿ ಕಾರ್ಯಗಳನ್ನು ಮಾಡಿಸಬೇಕಾಗುತ್ತದೆ, ಅಥವಾ ನಿಮ್ಮ ಮನೆಯಲ್ಲಿ ಬೆಲೆಬಾಳಿದ ಉಪಕರಣವಿದ್ದರೆ, ಅದು ಶೀತಕರಿ ಯಂತ್ರ ಅಥವಾ ವಾಷಿಂಗ್ ಮಷೀನ್ ಆಗಿರಬಹುದು, ಮತ್ತು ನೀವು ಅದರ ದುಸ್ತಿಗೆ ಹಣವನ್ನು ಹೂಡಿಕೆ ಮಾಡಬೇಕಾಗುತ್ತದೆ, ಅಥವಾ ನಿಮಗೆ ಅಪಾರವಾದ ಹಣದ ಅವಶ್ಯಕತೆ ಇರುವ ಯಾವುದೋ ಕಾಯಿಲೆ ಎದುರಾಗುತ್ತದೆ. ಈ ಅಡೆತಡೆಗಳು ನಿಮಗೆ ಬಹಳ ಕಾಲದಿಂದ ಸಂಭವಿಸುತ್ತಲೇ ಇವೆ. ನೀವು ಈ ತಿಂಗಳು ನಾನು ಹೆಚ್ಚಿನ ಹಣ ಸಂಪಾದಿಸುತ್ತೇನೆ ಮತ್ತು ಅದನ್ನು ಮಿತವ್ಯಯ ಮಾಡುತ್ತೇನೆ ಎಂದು ಭಾವಿಸುತ್ತೀರಿ. ಆದರೆ ಗೆಳೆಯರೇ, ನಿಮ್ಮ ಯೋಜನೆಗಳು ಯಾವಾಗಲೂ ವಿಫಲವಾಗುತ್ತಿವೆ. ನಿಮ್ಮ ಬ್ಯಾಂಕ್ ಖಾತೆ ಖಾಲಿಯಾಗುತ್ತಿದೆ. ಯಾಕೆ? ರಾಹುವಿನ ಕುತಂತ್ರದಿಂದಾಗಿ. ಆದರೆ ಈ ತಿಂಗಳ ಸನ್ನಿವೇಶದ ಬಗ್ಗೆ ನಾನು ನಿಮಗೆ ವಿವರಿಸುತ್ತೇನೆ. ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು ತನ್ನ ಸ್ವಂತ ಮನೆಗೆ ಆಗಮಿಸಿದಾಗ ರಾಹುವು ಕೂಡ ವಿಶಿಷ್ಟವಾದ ಬಲವನ್ನು ಪಡೆದುಕೊಳ್ಳುತ್ತಾನೆ. ರಾಹುವು ಇದ್ದಕ್ಕಿದ್ದಂತೆ ಹಣವನ್ನು ಖರ್ಚು ಮಾಡಿಸುತ್ತಿದ್ದ ವೆಚ್ಚಗಳು ಈಗ ಗಣನೀಯವಾಗಿ ನಿಮ್ಮ ಹತೋಟಕ್ಕೆ ಬರುತ್ತವೆ. ರಾಹುವು ಇದ್ದಕ್ಕಿದ್ದಂತೆ ಲಾಭವನ್ನು ನೀಡುವುದರಿಂದ ಈ ತಿಂಗಳಿನಲ್ಲಿ ಅನಿರೀಕ್ಷಿತ ಧನಾಗಮನದ ಸಾಧ್ಯತೆಗಳು ದಟ್ಟವಾಗಿವೆ. ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮ ಕೆರಿಯರ್, ನಿಮ್ಮ ಬಿಸಿನೆಸ್, ನಿಮ್ಮ ದೈನಂದಿನ ಕೆಲಸದ ಮೇಲೆ ಮಾತ್ರ ಗಮನಿಸಲು ಶ್ರಮಿಸಿ. ಮುಂದಿನ ಅಂಶವೇನೆಂದರೆ ಗೆಳೆಯರೇ, ಇದು ಶನಿ ಮಹಾತ್ಮನ ಸಾಡೇಸತಿಯ ಪ್ರಥಮ ಹಂತವಾಗಿದೆ. ಇದು ಮೀನರಾಶಿಯ ಅಂತಿಮ ನಕ್ಷತ್ರವಾದ ರೇವತಿ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿದೆ. ಮತ್ತು ಗೆಳೆಯರೇ, ಅದರ ಪರಿಣಾಮವು ಅತ್ಯಂತ ಬಲವಾಗಿರಲಿದೆ. ಆದ್ದರಿಂದ ಶನಿಯ ರೇವತಿ ನಕ್ಷತ್ರದ ಸಂಚಾರವು ಕಠಿಣ ಪರೀಕ್ಷೆಗಳಿಗೆ ಹೆಸರಾಗಿದೆ. ಮತ್ತು ಈ ಪರೀಕ್ಷೆಯು ಅತ್ಯಂತ ದುಸ್ತರವಾಗಿರಲಿದೆ ಗೆಳೆಯರೇ. ಅದನ್ನು ಏಕೆ ಕಠಿಣ ಆಗಿಸುತ್ತದೆ ಎಂಬ ಕಾರಣವನ್ನು ನಾನು ನಿಮಗೆ ವಿವರಿಸುತ್ತೇನೆ. ಇದು 12ನೇ ಭಾವದಲ್ಲಿದೆ. ಗೆಳೆಯರೇ, ಖರ್ಚು ವೆಚ್ಚಗಳು ವಿಪರೀತವಾಗಿ ಹೆಚ್ಚಾಗುತ್ತವೆ, ವ್ಯಯಗಳು ಏರಿಕೆಯಾಗುತ್ತವೆ. ಈ ತಿಂಗಳಿನಲ್ಲಿ ಖರ್ಚುಗಳನ್ನು ಹತೋಟಕ್ಕಿಡುವುದು ಸ್ವಲ್ಪ ಮಟ್ಟಿಗೆ ದುಸ್ತರವಾಗಬಹುದು. ಗೆಳೆಯರೇ, ಸಾಡೇಸತಿಯೂ ಇದೆ, ಹಾಗೂ ಇದರ ಪರಿಣಾಮದಿಂದಾಗಿ ನೀವು ನಿಶೆಯಲ್ಲಿ ನಿದ್ರಿಸಲು ತೊಂದರೆ ಅನುಭವಿಸಬಹುದು. ಶನಿಯು ನಿಮ್ಮನ್ನು ನಿದ್ರೆಯಿಂದ ಎಚ್ಚರಿಸಿ ನಿಮ್ಮ ಕೃತ್ಯಗಳ ಬಗ್ಗೆ ಅರಿವು ಮೂಡಿಸುತ್ತಾನೆ. ನಿಮ್ಮನ್ನು ನಡುಗಿಸುವ ಕನಸುಗಳು ನಿಮ್ಮನ್ನು ಬೆವರಿನಲ್ಲಿ ಮುಳುಗಿಸಬಹುದು. ಈ ಮಾನಸಿಕ ಅಡೆತಡೆ ತುಂಬಾ ಕಿರಿಕಿರಿ ಉಂಟುಮಾಡಬಹುದು. ನೀವು ಮಾಡಿದ ವೆಚ್ಚಗಳು ಸಣ್ಣ ಪ್ರಮಾಣದಲ್ಲಿರದೆ ಬಹಳ ದೊಡ್ಡವಾಗಿರಬಹುದು. ಆದ್ದರಿಂದ ಈ ತಿಂಗಳು ಪೂರ್ತಿ ಶನಿದೇವರನ್ನು ಪೂಜಿಸಲು ಶ್ರದ್ಧೆಯಿಂದ ಪ್ರಯತ್ನಿಸಿ. ಶನಿ ಸಾಡೇಸತಿಯ ಕೆಟ್ಟ ಪ್ರಭಾವವನ್ನು ತಪ್ಪಿಸುವುದು ಅತ್ಯಂತ ಅಗತ್ಯವಾಗಿದೆ. ಆದ್ದರಿಂದ ಶನಿದೇವನ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ನಿಮ್ಮ ಶನಿದೇವನಿಗಾಗಿ ಸ್ವಲ್ಪ ಕಾಲವನ್ನು ಮೀಸಲಿಡಿ. ನೀವು ಯಾವ ಪ್ರಮಾದಗಳನ್ನು ತಪ್ಪಿಸಬೇಕು? ಅಹಂಕಾರ ಮತ್ತು ಗರ್ವವನ್ನು ಸಂಪೂರ್ಣವಾಗಿ ತ್ಯಜಿಸಿ. ಮಂಗಳನು ನಿಮ್ಮಲ್ಲಿ ಅಹಂಕಾರವನ್ನು ಹುಟ್ಟುಹಾಕಬಹುದು, ಆದರೆ ನೀವು ಅದನ್ನು ಮಾಡಬಾರದು. ರಾಹುವು ಮಾನಸಿಕ ಒತ್ತಡವನ್ನು ತರುತ್ತಾನೆ, ಮಂಗಳನು ಕೂಡ ಒತ್ತಡವನ್ನು ಉಂಟುಮಾಡುತ್ತಾನೆ. ನೀವು ಸಣ್ಣಪುಟ್ಟ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಡಬೇಕು. ಇಲ್ಲವಾದರೆ ಅದು ನಿಮ್ಮ ವ್ಯಕ್ತಿಗತ ಖರ್ಚುಗಳನ್ನು ಹೆಚ್ಚಿಸುತ್ತದೆ. ನಿಮ್ಮ ಪ್ರಯತ್ನಗಳನ್ನು ಹದದಲ್ಲಿಡಿ. ನೀವು ಎಲ್ಲೇ ಹಣವನ್ನು ಹೂಡಿಕೆ ಮಾಡಿದರೂ ಸಹ ಅತ್ಯಂತ ಎಚ್ಚರಿಕೆಯಿಂದ ಯೋಚಿಸಿದ ನಂತರವೇ ಮುಂದುವರಿಯಿರಿ. ಯೋಚನೆ ಮಾಡದೆ ಯಾವುದೇ ಸಾಹಸ ಮಾಡಬೇಡಿ. ನಿರ್ಧಾರಗಳು ತಲೆಕೆಳಗಾಗಬಹುದು. ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ಅತ್ಯಂತ ಜಾಗೃತರಾಗಿರಲೇಬೇಕು. ಪ್ರೇಮ ಸಂಬಂಧಗಳಲ್ಲಿಯೂ ಅಪಾರ್ಥಗಳು ಮೂಡಬಹುದು. ಆದ್ದರಿಂದ ಅದು ಇಂದಿನ ಮಾಹಿತಿಯಾಗಿದೆ. ನಾನು ಪರಿಹಾರಗಳನ್ನು ಕೂಡ ಸವಿವರವಾಗಿ ಒದಗಿಸಿದ್ದೇನೆ. ಶನಿದೇವರನ್ನು ಶ್ರದ್ಧೆಯಿಂದ ಆರಾಧಿಸಿ. ಗೆಳೆಯರೇ, ಮೊದಲಿನದಾಗಿ ಹನುಮಂತ ದೇವರನ್ನು ಪೂರ್ಣವಾಗಿ ಭಜಿಸಿ. ಈ ಇಬ್ಬರು ದೇವತೆಗಳನ್ನು ಭಕ್ತಿಯಿಂದ ಪೂಜಿಸಿ. ಹನುಮಾನ್ ಚಾಲೀಸಾವನ್ನು ನಿರಂತರವಾಗಿ ಪಠಿಸಿ. ಗೆಳೆಯರೇ, ಶನಿದೇವನಿಗಾಗಿ ಬೀದಿ ನಾಯಿಗಳಿಗೆ ಬಿಸ್ಕಿಟ್ ಅಥವಾ ಆಹಾರವನ್ನು ನೀಡಿ. ಆದ್ದರಿಂದ ಈ ದೈವಿಕ ಪರಿಹಾರಗಳನ್ನು ಸತತವಾಗಿ ಮಾಡುತ್ತಲೇ ಇರಿ. ಈ ತಿಂಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿ ಕಾಣುತ್ತಿದೆ. ಆದರೆ ನಾನು ಸೂಚಿಸಿದ ಆ 5 ಮುನ್ನೆಚ್ಚರಿಕೆಗಳು ನಿಮಗೆ ಅತ್ಯಂತ ಪ್ರಧಾನವಾದವುಗಳು. ಆದ್ದರಿಂದ ದಯವಿಟ್ಟು ಅವುಗಳನ್ನು ಸದಾ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಧನ್ಯವಾದಗಳು.